ವರ್ಷಗಳ ಹಿಂದಿನ ಕತೆ. ಕೆಲವೇ ಕೆಲವು ವಿದ್ಯಾಭಿಮಾನಿಗಳಿಂದ ಬಿತ್ತಲ್ಪಟ್ಟ ಈ ಬೀಜ ಈಗ ಮೊಳಕೆಯೊಡೆದು ವಿಶಾಲವಾದ ವೃಕ್ಷವಾಗಿ ಬೆಳೆದು ನಿಂತಿದೆ. ಮಾತ್ರವಲ್ಲದೆ ನಿರಂತರ ಕಲ್ಪವೃಕ್ಷದಂತೆ ಫಲವನ್ನು ನೀಡುತ್ತಾ ಬಂದಿದೆ. ಸಹೃದಯಿ ಸಜ್ಜನರ, ಪುಣ್ಯವಂತರ ಕೈಯಿಂದ ಹಚ್ಚಲ್ಪಟ್ಟ ಜ್ಞಾನಜ್ಯೋತಿ ಸಹಸ್ರವಾಗಿ ಈಗ ಹರಡಿ ವರ್ತಮಾನ ಕೋಟಿ ಪ್ರಭೆಯೊಂದಿಗೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಿದೆ. ಆಟ ಪಾಠಗಳೆರಡರಲ್ಲೂ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ವೃತ್ತಿ ಪರಿಚಯ, ಕ್ರೀಡೆ ಮುಂತಾದ ಹಲವು ರಂಗಗಳಲ್ಲಿ ಮಕ್ಕಳನ್ನು ಬೆಳೆಸುತ್ತಾ ಈ ನಾಡಿನ ಹೆಮ್ಮೆಯ ವಿದ್ಯಾಸಂಸ್ಥೆಯು ಶತಮಾನೋತ್ಸವದತ್ತ ದಾಪುಗಾಲಿಕ್ಕುತ್ತಿದೆ. ಸಂಜೆಯ ಸಮಾರಂಭದ ಕಡೆಗೆ ಬರೋಣ. ಶಾಲೆಯ ವಿವಿಧ ಸಾಧನೆಗಳ ವರದಿಯನ್ನು ಆಲಿಸೋಣ. ಅಭಿವೃದ್ಧಿಯ ಕಾರ್ಯಗಳನ್ನು ಬೆಂಬಲಿಸೋಣ. ಅತಿಥಿ ಅಭ್ಯಾಗತರ, ಗಣ್ಯರ, ಶಿಕ್ಷಣಾಧಿಕಾರಿಗಳ ನುಡಿಗಳಿಗೆ ಕಿವಿಯಾಗೋಣ. ಪ್ರತಿಭಾ ಪುರಸ್ಕಾರಗಳಿಗೆ ಕರತಾಡನ ಮೊಳಗಿಸೋಣ. ಸರ್ವಶಕ್ತಿವಂತನಾದ ವಿಘ್ನ ನಿವಾರಕನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಶಾಲೆಯ ಸಂಗೀತ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಕಾಯೋ ಶ್ರೀ ಗಣನಾಥ ಕರುಣದಿ, ಕಾಯೋ ಕರುಣದಿ ನೀಡು ವಿಘ್ನವ ಕಳೆ ಗಣಪ ದಯದಿ ಕಾಯೋ 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 ಶ್ರೀ ಗಣನಾಥ ಕರುಣದಿ, ಕಾಯೋ ಕರುಣದಿ ನೀಡು ಧರಣ ಪುತ್ರ ಆನೆಯ ಮೋರೆಯ ಮುದ್ದು ಗಣಪ ಏಕದಂತನೆ ಮೋದಕ ಪ್ರಿಯನೇ, ಏಕದಂತನೆ ಮೋದಕ ಪ್ರಿಯನೇ ವಾಹನ ನಮಿಸುವೆವು ಗೌರಿ ನಂದನ ನಿನ್ನ ಚರಣಕ್ಕೆ, ಗೌರಿ ನಂದನ ನಿನ್ನ ಚರಣಕ್ಕೆ ಸದಾ ನಮಿಸಿ ಬರ ಬೇಡುವೆವು. ಕಾಯೋ ಶ್ರೀ ಗಣನಾಥ ಕರುಣದಿ, ಕಾಯೋ ಕರುಣದಿ ನೀಡು ಕಾಯೋ ಶ್ರೀ ಗಣನಾಥ ಕರುಣದಿ, ಕಾಯೋ ಕರುಣದಿ ನೀಡು. ಶಾಲೆಯ ಮ್ಯಾನೇಜರ್ ಎಂಬ ನೆಲೆಯಲ್ಲಿ ಶ್ರೀ ವಾಮಂಜೂರು ಭಗವತಿ ಕ್ಷೇತ್ರದಿಂದ ನಡೆಸಲ್ಪಡುವಂತಹ ಈ ಶಾಲೆಯ ಕಾರ್ಯಕಾರಿ ಸಮಿತಿಯ ಪರವಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಅದರಲ್ಲೂ ಇವತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ಶ್ರೀ ಕೃಷ್ಣಮೂರ್ತಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಇವರು ಎಇಒ ಆಫ್ ಮಂಜೇಶ್ವರ್ ಬ್ಲಾಕ್. ಇವರು 30 ವರ್ಷಗಳ ಕಾಲ ವಿದ್ಯಾರಂಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಟೀಚರ್, ಹೆಡ್ ಮಾಸ್ಟರ್ ಆಗಿ ನಡೆಸಿಕೊಂಡು ಬಂದವರು. ಈಗ ಅವರು ಕೆಲವೇ ದಿನಗಳಲ್ಲಿ 1-2 ತಿಂಗಳಲ್ಲಿ ರಿಟೈರ್ ಆಗುವವರಿದ್ದಾರೆ. ಈ ಸಮಯದಲ್ಲಿ ಅವರು ಎಇಒ ಆಗಿ ಮಂಜೇಶ್ವರ ಬ್ಲಾಕ್ಗೆ ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸುತ್ತೇನೆ. ಮಂಜೇಶ್ವರ ಉಪಜಿಲ್ಲಾ
ಶಿಕ್ಷಣಾಧಿಕಾರಿ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಶಾಲಾ ಆಡಳಿತ ಸಮಿತಿಯ ಸದಸ್ಯರಾದ ಸಂತೋಷ್ ಕೆಐ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಶ್ರೀ ನಂದಿಕೇಶನ್ ಇವರು ಈಗ DDE ಆಫ್ ಕಾಸರಗೋಡು. ನಂದಿಕೇಶನ್ ಅನ್ನು ಗೊತ್ತಿಲ್ಲದವರು ವಿದ್ಯಾಕ್ಷೇತ್ರದಲ್ಲಿ ಯಾರೂ ಇಲ್ಲ. ಮಂಜೇಶ್ವರ ಬ್ಲಾಕ್, ಕಾಸರಗೋಡು, ಕಣ್ಣೂರು ಎಲ್ಲ ಕಾಸರಗೋಡು ಜಿಲ್ಲೆ, ಕಣ್ಣೂರು ಜಿಲ್ಲೆಯಲ್ಲಿ ಇವರ ವಿಷಯ ಗೊತ್ತಿಲ್ಲದವರು, ಇವರ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಯಾಕೆಂದ್ರೆ ಸಣ್ಣ ಪ್ರಾಯದಲ್ಲಿ ಇವರು ಈ ಕ್ಷೇತ್ರದಲ್ಲಿ ಬಂದಿದ್ದವರು. ಇವರ ಹುಟ್ಟೂರು ಕಾಸರಗೋಡು, ಉದುಮೆ. ಆದರೂ ಇವರ ಕಲಿಯುವಿಕೆ ಎಲ್ಲ ವಿವೇಕಾನಂದ ಕಾಲೇಜ್ ಪುತ್ತೂರು ಆಗಿರ್ಬೇಕು. ಆಮೇಲೆ ಇವರ ಹೆಚ್ಚಿನ ವಿದ್ಯಾಭ್ಯಾಸ, ಟ್ರೈನಿಂಗ್ ಎಲ್ಲ ಕನ್ನಡ ಪ್ರದೇಶದಲ್ಲಿ ಆಗಿದೆ. ಮಂಗಳೂರು, ಮಂಜೇಶ್ವರ. ಹಾಗೆ ಹೆಡ್ ಮಾಸ್ಟರ್ ಆಗಿ, ಅಧ್ಯಾಪಕರಾಗಿ ಈ ಪ್ರದೇಶದಲ್ಲಿ ಇವರು ಕೆಲಸ ಮಾಡಿದವರು. AEO ಆಗಿ, ನಮಗೆ ಇವರು AEO ಆಗಿನಿಂದ ಇವರ ಪರಿಚಯ. ನಮ್ಮ ಶಾಲೆಗೆ ಬಂದು ಇಂದಿನ AEOಗಳ ಕೆಲಸಕ್ಕಿಂತಲೂ ಹೆಚ್ಚು ಕೆಲಸ ಇವರು ಮಾಡಿದವರು. ಅಂದ್ರೆ ಕ್ಲಾಸಿನಲ್ಲಿ ಬಂದು ಕೂತು ನಮ್ಮ ಶಿಕ್ಷಕರಿಗೆ ಇನ್ಸ್ಟ್ರಕ್ಷನ್ ಕೊಡುವಂತ ಇವರ ಅನುಭವ, ಅಂದ್ರೆ ಇವರ ಸ್ವತಂತ್ರವಾದ ನಿಲುವು ಶಿಕ್ಷಣ ರಂಗದಲ್ಲಿ ಅದು ಇವರ ಪ್ರತೀತಿಯನ್ನು ಹೆಚ್ಚು ಮಾಡಿದರು. ಆಮೇಲೆ DEO ಆಗಿ, ಕಾಸರಗೋಡು ಜಿಲ್ಲೆ DEO ಆಗಿ ಹೋದರು. ಆಮೇಲೆ ಈಗ DD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ 1-2 ತಿಂಗಳಲ್ಲಿ ನಿವೃತ್ತರಾಗಿರುತ್ತಾರೆ. ಹಾಗೆ ಆದ್ದರಿಂದ ಇವರನ್ನು ನಾವೆಲ್ಲ ಸ್ವಾಗತಿಸುವ, ನಾನು ಮಾತ್ರ ನಾವೆಲ್ಲ ಸ್ವಾಗತಿಸುವ ಮುಖ್ಯ ಅತಿಥಿಯಾಗಿ ಅಂತ ಕೇಳಿಕೊಳ್ತೇವೆ. ನಂದಿಕೇಶನ್ ಸರ್ ಅವರಿಗೆ ಶಾಲಾ ಆಡಳಿತ ಸಮಿತಿ ಸದಸ್ಯರಾದಂತಹ ಶ್ರೀ ಶಶಿಕಾಂತ ಮಾಸ್ಟರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಅತಿಥಿಗಳಲ್ಲಿಯೂ ಮೊದಲಾಗಿ ಕೃಷ್ಣಕುಮಾರ್ ಐನ್ ಇವರು ಕೂಡ ನಮ್ಮ ಈ ಪ್ರದೇಶದಲ್ಲಿ ಪರಿಣಿತ ವ್ಯಕ್ತಿ. ನಾಲ್ಕು ಮನೆಗಳ, 4 ಊರುಗಳ ಉದ್ಧಾರಕ್ಕಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಇವರು ನಮ್ಮ ಶಾಲೆಯಲ್ಲೇ ಕಲಿತು ಮಂಗಲ್ಪಾಡಿಯಲ್ಲಿ SSC PUC ಆಗಿ ಮುಂಬೈಯಲ್ಲಿ ಮುಂದಿನ ಗ್ರಾಜ್ಯುಯೇಷನ್ ಮತ್ತು ಇತರ ಪದವಿಗಳನ್ನು ಪಡೆದವರು. ಆಮೇಲೆ ಇವರು ಖಾಸಗಿಯಾಗಿ ಕೆಲಸ ಮಾಡಿದವರು. ಹಾಗೆ ಕೆಲವು ವರ್ಷಗಳ ಇವರು ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಈಗ ಸಣ್ಣ ಪ್ರಾಯದಲ್ಲಿ ತನ್ನ ಮುಂದಿನ ಹಿಂದಿನ ಆ ಚಟುವಟಿಕೆಯ ಭರ ಅದು ಬಿಡದೆ ಅವರು ಊರಿಗೆ ಬಂದು ಕೂಡ ಈಗಲೂ ಕೂಡ ಈ ಪ್ರದೇಶದಲ್ಲಿ ಹೇಗೆ ಈ ಪ್ರದೇಶವನ್ನು ಉನ್ನತಿಗೆ ತರಬಹುದು ವಿವಿಧ ರೀತಿಯಲ್ಲಿ, ಹಾಗೆ ಅವರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನು ಎರಡನೆಯ ಅತಿಥಿ ವಿಜಯಕುಮಾರ್, ಶ್ರೀ ವಿಜಯಕುಮಾರ್. ಇವರನ್ನು ನಾನು BRC ತೆಗೆದು ವಿಜಯಕುಮಾರ್ ಅಂತ ಹೇಳಿ ನೋಡಿ. ಇವರು ನಮ್ಮ ಶಾಲೆಯ
ಪ್ರತಿಯೊಂದು ಕಾರ್ಯದಲ್ಲಿ ಬರ್ತಾ ಇದ್ದಾರೆ, ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಸ್ಟೇಜಲ್ಲಿ ಪ್ರಸಂಗದಲ್ಲಿ ಅವರು ಇರ್ತಾರೆ. ಆದರೆ ನಮಗೆ ಸಾಧಾರಣ, ನಮಗೆ ಶಿಕ್ಷಕರಿಗಲ್ಲ, ಅವರನ್ನು ಬಿಟ್ಟು ನಮಗೆ ಅರಿವಿಲ್ಲ ಈ ಜನದ ಕೆಲಸ. ಈ ಮಂಜೇಶ್ವರದಲ್ಲಿ ಇವರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಸರ್ಕಾರದಿಂದ ಬರುವಂತಹ ಸರ್ಕ್ಯುಲರ್ಗಳನ್ನು, ಅದು ಮಕ್ಕಳ ಜಾಗೃತೆಗೆ, ಮಕ್ಕಳ ಶಿಕ್ಷಣದ ರೀತಿಯನ್ನು ಸರ್ಕ್ಯುಲರ್ ಆಗಿ ಶಿಕ್ಷಣಾಧಿಕಾರಿಗಳು ಸರ್ಕ್ಯುಲರ್ ಮಾಡ್ತಾರೆ. ಶಾಲೆಗೆ ಅಂತಹ ಸರ್ಕ್ಯುಲರ್ ಅನ್ನು ಅಪ್ಲೈ ಮಾಡಲಿಕ್ಕೆ ಆ ಕೆಲಸವನ್ನು ನಾವು ಪ್ರತಿಯೊಂದು ಶಾಲೆಯು ಹೇಗೆ ಅನುಸರಿಸಬೇಕು, ಸರ್ಕ್ಯುಲರ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸ್ಟೂಡೆಂಟ್, ಫಾರ್ ವೇರಿಯಸ್ ಸ್ಟೂಡೆಂಟ್. ಕಾಲ ಕಾಲಕ್ಕೆ ಮಕ್ಕಳ ತಿಳುವಳಿಕೆ ಮತ್ತು ವರ್ಚಸ್ಸು, ಅವರ ಸಾಧಾರಣ ಬುದ್ಧಿ, ಇದನ್ನು ವರ್ಚಸ್ಸಿಗೆ ತರಲಿಕ್ಕೆ ಈ ಮಕ್ಕಳನ್ನು ತಮ್ಮ ಕಾಲಕ್ಕೆ ಅಂತ ಹೇಳಿದ್ರೆ, ಒಂದು 20 ವರ್ಷಕ್ಕೆ ಮೊದಲು ತಂತ್ರಜ್ಞಾನ ಕಡಿಮೆ ಇತ್ತು, ಈ ದಿವಸ ತಂತ್ರಜ್ಞಾನ ಹೆಚ್ಚಾಗಿದೆ. ಈ ಕಾಲದಲ್ಲಿ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಸೈಲೆಂಟ್ ಆಗಿ ಪ್ರತಿಯೊಂದು ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಮಕ್ಕಳನ್ನು ಹೇಗೆ ಅಭಿವೃದ್ಧಿ, ಈ ಕಾಲಕ್ಕೆ ಅನುಸರಿಸಿ ಅಭಿವೃದ್ಧಿಗೆ ತರಬಹುದು ಎನ್ನುವುದು. ಅವರು ಶ್ರೀ ವಿಜಯಕುಮಾರ್ ಬಿಆರ್ ಇವರನ್ನು ಸ್ವಾಗತಿಸಬೇಕು. ವಿಜಯಕುಮಾರ್ ಸರ್ ಚೆರಗೋಳಿ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಸ್ವಾಗತ ಭಾಷಣಕ್ಕೆ ಸಮಯ ಇಲ್ಲ, ಆದರೂ ಇಲ್ಲಿ ಆದರೆ ಇವತ್ತು ವಿದ್ಯಾರ್ಥಿಗಳು ಮತ್ತು ರಕ್ಷಕರು ಅವರ ಸಂಬಂಧವೇ ಬೇರೆ ಆಗಿದೆ ಮೊದಲಿಗಿಂತ. ನಾವು ಮಕ್ಕಳೊಡನೆ ಕೂಡಿ ಅವರನ್ನು ಆ ಪುಸ್ತಕದಲ್ಲಿ ಪುಸ್ತಕದ ಓದನ್ನು ಒಲವಿಸಬೇಕಾಗ್ತದೆ ಇವತ್ತು. ಹಾಗೆ ಶಾಲೆ, ಈ ಮೂವರು ಬಂಧನದ ಒಳಗೆ ಇದ್ದೇವೆ, ರಕ್ಷಕರು, ವಿದ್ಯಾರ್ಥಿಗಳು, ಶಾಲೆ. ಇದನ್ನು ನಾನು ಪದೇ ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳ ವರ್ಚಸ್ಸನ್ನು ಹೀಗೆ ಮಾಡಲಿಕ್ಕೆ ನಮಗೇನೆಲ್ಲ ಕಷ್ಟ ಬರುತ್ತದೆ, ಹೇಗೆಲ್ಲ ನಾವು ಅದನ್ನು ನಿಭಾಯಿಸ್ತೇವೆ. ನಮ್ಮ ಶಾಲೆಯ ಎಲ್ಲಾ ರಕ್ಷಕರು ಮಕ್ಕಳ ಮೇಲೆ ಪ್ರೀತಿಯಿಂದ ಅವರ ಎಲ್ಲಾ ಚಟುವಟಿಕೆಗಳ ನಿಗಾ ತೆಗೆದು ಮಾಡುವವರು. ಊರ ಮಹನೀಯರು ಕೂಡ, ಮಹನೀಯರು, ಮಹಳೆಯರು ನಮ್ಮ ಶಾಲೆಗೆ ಅವರ ಮಕ್ಕಳನ್ನು ಕಳುಹಿಸಿ ಈ ಶಾಲೆಯ ಅಭಿವೃದ್ಧಿಯನ್ನು ಕೋರಿದವರು, ಅವರನ್ನು ನಾನು ಸ್ವಾಗತಿಸ್ತೇನೆ. ಅಧ್ಯಾಪಕರಿಂದ, ನಮ್ಮ ಅಧ್ಯಾಪಕಿಯರು ಈ ಶಾಲೆಯ, ನಮ್ಮ ಶಾರದಾ ಬೋವಿ ಶಾಲೆಯ ಉನ್ನತಿಗೆ ಪ್ರತಿಯೊಬ್ಬ ಅಧ್ಯಾಪಕಿ ಜೀವಿಗಳು ಶ್ರಮ ಪಡುತ್ತಾರೆ. ಹಲವು ಸಂದರ್ಭಗಳಲ್ಲಿ ಅವರು ತೆಗೆಯುತ್ತಿರುವಂತಹ ನಿಶ್ಚಯಗಳು, ಕೆಲಸಗಳು ವೆರಿ ಶ್ಲಾಘನೀಯ. ಅವರಿಗೆ ವಾಮಂಜೂರು ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರದ ಕೋಶಾಧಿಕಾರಿಗಳಾದಂಥ ರಮೇಶ್ ಎಸ್ಐ ಇವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ, ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯಿನಿಯವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲಾ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಂತ ಪ್ರವೀಣ್ ಕುಮಾರ್ ಎನ್ಐಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ನಂದಿಕೇಶನ್ ಸರ್ ಅವರು ಕಾರ್ಯಕ್ರಮದ
ಸ್ವಲ್ಪ ತುರ್ತಾಗಿ ನಿರ್ಗಮಿಸುವ ಕಾರಣ ಕಾರ್ಯಕ್ರಮದಲ್ಲಿ ಸಣ್ಣ ಮಟ್ಟಿನ ಬದಲಾವಣೆಯನ್ನು ಮಾಡಿರ್ತೇವೆ. ಅದರಿಂದ ಸಹಕರಿಸಬೇಕು. ಮುಂದೆ ನನ್ನನ್ನು ಅಷ್ಟೊಂದು ಎತ್ತರಕ್ಕೆ ಏರಿಸಬೇಡ, ನನ್ನ ಪ್ರೀತಿ ಪಾತ್ರರನ್ನು ಆಲಿಂಗನ ಮಾಡಲಾರದಂತ ಎತ್ತರಕ್ಕೆ ನನ್ನನ್ನು ಏರಿಸಬೇಡ. ಈ ಕವಿತೆಯ ಸಾಲುಗಳನ್ನು ನಾನು ಈ ಸಂದರ್ಭದಲ್ಲಿ ಯಾಕೆ ಓದಿದೆನೆಂದರೆ, ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರಿದ ಹಾಗೆ ಸಾಧಾರಣ ಜನರನ್ನು ಮರೆಯುತ್ತಾ ಅವರಿಂದ ದೂರವಾಗುತ್ತಾ ಹೋಗ್ತಾರೆ. ಆದರೆ ಅದಕ್ಕೆ ಅಪವಾದ ನಮ್ಮ ಮುಂದೆ ಇರುವಂತಹ ಕಾಸರಗೋಡು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದಂತಹ ಶ್ರೀ ನಂದಿಕೇಶನ್ ಸರ್ ಅವರು ಅಧ್ಯಾಪಕ ತರಬೇತುದಾರರಾಗಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿ ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಗಳಾಗಿ ಈಗ ವರ್ತಮಾನ DDE ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಶನ್ ಶಿಕ್ಷಣ ಉಪನಿರ್ದೇಶಕರು ಎಂಬ ಉನ್ನತ ಸ್ಥಾನಕ್ಕೇರಿದರು. ತನ್ನ ಸಹಪಾಠಿಗಳನ್ನು, ತನ್ನ ಸಹೋದ್ಯೋಗಿಗಳನ್ನು, ಕನ್ನಡ ಮಾಧ್ಯಮ ಶಾಲೆಗಳನ್ನು, ಕನ್ನಡ ಮಾಧ್ಯಮ ಅಧ್ಯಾಪಕರನ್ನು, ಕನ್ನಡದ ಮಕ್ಕಳನ್ನು ಮರೆತಿಲ್ಲ. ವೈಯಕ್ತಿಕ ಸ್ಥಾನಮಾನ, ವೈಯಕ್ತಿಕ ಹಿತಾಸಕ್ತಿ, ಘನತೆ, ಗೌರವ ಹಾಗೂ ತನ್ನ ಜೀವನದ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು, ಉನ್ನತ ಅಧಿಕಾರಿಗಳನ್ನು ತೃಪ್ತಿಪಡಿಸಲು ರಾಜನಿಗಿಂತಲೂ ಹೆಚ್ಚಿನ ರಾಜಭಕ್ತಿಯನ್ನು ತೋರಿಸುವ ಅನೇಕ ಕನ್ನಡ ಅಧಿಕಾರಿಗಳನ್ನು ನಾವು ಕಂಡಿದ್ದೇವೆ. ಆದರೆ ಈ ಮಧ್ಯೆ ನಂದಿಕೇಶನ್ ಸರ್ ಅವರು ಪ್ರತ್ಯೇಕವಾಗಿ ಉಳಿಯುತ್ತಾರೆ. ತನ್ನ ಅಧಿಕಾರದ ಪರಿಧಿಯಲ್ಲಿ ಕನ್ನಡಿಗರಿಗೆ, ಕನ್ನಡ ಶಾಲೆಗಳಿಗೆ ಯಾವುದೇ ಅನ್ಯಾಯವಾಗದಂತೆ ನೋಡಿಕೊಂಡಿದ್ದಾರೆ. ಕನ್ನಡಕ್ಕೆ ಅನ್ಯಾಯವಾದಾಗಲೆಲ್ಲ, ಕನ್ನಡಿಗರು ಅವಕಾಶ ವಂಚಿತರಾಗುವ ಸಂದರ್ಭ ಬಂದಾಗಲೆಲ್ಲ ತನ್ನ ಪರಿಮಿತಿಯಲ್ಲಿ ಧ್ವನಿ ಎತ್ತಿ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಿದ್ದು ಕನ್ನಡಿಗರ ಪರವಾಗಿ ನಿಂತಿದ್ದಾರೆ. ಇದಕ್ಕೆ ನಂದಿಕೇಶನ್ ಸರ್ ಅವರು ಎಲ್ಲರಿಗೂ ಇಷ್ಟವಾಗುತ್ತಾರೆ. ಏಪ್ರಿಲ್ 20, 1968 ಉದುಮದ ನೆಲ್ಯಾಡಕದಲ್ಲಿ ಜನನ. ಉದುಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ, ಸರ್ಕಾರಿ ಜೂನಿಯರ್ ಕಾಲೇಜು ಪುತ್ತೂರು, ಇಲ್ಲಿ ಪದವಿ ಪೂರ್ವ ಶಿಕ್ಷಣ, ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ, ಮಂಗಳೂರಿನ ಸರ್ಕಾರಿ B.Ed ಕಾಲೇಜಿನಲ್ಲಿ ತನ್ನ ಅಧ್ಯಾಪಕ ಶಿಕ್ಷಣವನ್ನು ಪೂರ್ತಿಗೊಳಿಸಿದ್ದಾರೆ. 2017ರಿಂದ 2011ರವರೆಗೆ ಡಯಟ್ನಲ್ಲಿ ಅಧ್ಯಾಪಕ ತರಬೇತುದಾರರಾಗಿ ಕೆಲಸ ಮಾಡಿರುತ್ತಾರೆ. 2011 GBHS ದೇಲಂಪಾಡಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನೇಮಕ. 2011ರಿಂದ 2014ರವರೆಗೆ GBHS ಉದ್ಯಾವರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಣೆ. 2014ರಲ್ಲಿ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ನೇಮಕ. 2017ರವರೆಗೆ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. ಮುಂದೆ ಕಾಸರಗೋಡಿಗೆ ವರ್ಗಾವಣೆಯಾದ ಇವರು 2017-18ರವರೆಗೆ ಕಾಸರಗೋಡು ಉಪಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 2018ರಲ್ಲಿ ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಬಡ್ತಿ. 2023 ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಣೆ. 2023 ಕಾಸರಗೋಡು ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾಗಿ ಬಡ್ತಿ. BRC ತರಬೇತುದಾರರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ ಅನುಭವ ಇದೆ. ಇವರ ಪ್ರತಿಭೆ, ಇವರ ಕೌಶಲ್ಯ, ಇವರ ಅನುಭವ, ಸಾಮರ್ಥ್ಯ, ಹಿರಿತನ ಇವೆಲ್ಲವನ್ನೂ ಮನಗಂಡು ಇವರಿಗೆ ಸೂಕ್ತವಾದ ಸ್ಥಾನವನ್ನೇ ನೀಡಿದ್ದಾರೆ ಎಂಬುದು ನಮ್ಮ ನಂಬಿಕೆ. ಪ್ರಾಮಾಣಿಕ ಅಧಿಕಾರಿಯಾಗಿಯೂ, ಶಿಕ್ಷಣ ತಜ್ಞರು, ಉತ್ತಮ ಅಧ್ಯಾಪಕರು, ಅಧ್ಯಾಪಕ ಮಿತ್ರರು, ಸಮರ್ಥ ಆಡಳಿತಗಾರರು ಆದಂಥ ಇವರಿಗೆ ಇನ್ನಷ್ಟು ಹೆಚ್ಚಿನ ಹುದ್ದೆಗಳು ಮುಂದೆ ಭವಿಷ್ಯದಲ್ಲಿ ಲಭಿಸುವಂತಾಗಲಿ. ನಿವೃತ್ತಿಯ ನಂತರವೂ ಕೂಡ ಇವರ ಪ್ರತಿಭೆ, ಕೌಶಲ್ಯ, ಸಾಮರ್ಥ್ಯ, ಅನುಭವವು ನಮ್ಮ ವಿದ್ಯಾಭ್ಯಾಸ ರಂಗಕ್ಕೆ ಸಿಗುವಂತಾಗಲಿ ಎಂಬುದಾಗಿ ಆಶಿಸುತ್ತಾ ನಮ್ಮ ಪ್ರೀತಿಪೂರ್ವಕ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಲು ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿದ ಇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಂದಿಕೇಶನ್ ಸರ್ ಅವರಿಗೆ ವಾಮಂಜೂರು ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಅವರಿಗೆ ಈ ಸನ್ಮಾನವನ್ನು ನೀಡಲು ಜೊತೆ ಸೇರಬೇಕು. ಆನಂದ SI ವಾಮಂಜೂರು ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ಅದೇ ರೀತಿ
ಫಲಪುಷ್ಪವನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಒಂದು ಸುಂದರವಾದ ಶಾರದೆಯ ಒಂದು ಪ್ರತಿಮೆಯನ್ನು, ಒಂದು ಸ್ಮರಣಿಕೆಯನ್ನು ಶಾಲಾ ಮ್ಯಾನೇಜರ್ ಅವರಿಗೆ ನೀಡುತ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಲು ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿದ ಅವರಿಗೆ ಕೃತಜ್ಞತೆಗಳು, ಅಭಿನಂದನೆಗಳು. ಅವರು ತುರ್ತಾಗಿ ನಿರ್ಗಮಿಸಲು ಅವರಿಗೆ ಸಮಯಾವಕಾಶ ಇಲ್ಲದ ಕೂಡ ನಮ್ಮ ಮೇಲಿನ ಪ್ರೀತಿಯಿಂದ ಒಂದೆರಡು ಸನ್ಮಾನಕ್ಕೆ ಒಂದೆರಡು ಉತ್ತರವನ್ನು ನಮಗೆ ಹೇಳಿ ಇಲ್ಲಿಂದ ನಿರ್ಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಊರ ಮಹನೀಯರೇ, ಈ ಶಾಲೆಯ ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಗಳೇ, ಮೊದಲು ನನ್ನನ್ನು ಬಹಳ ಪ್ರೀತಿಯಿಂದ ಸನ್ಮಾನಿಸಿದಂತಹ ಸಂಬಂಧಪಟ್ಟ ಎಲ್ಲರನ್ನು, ಶಾಲೆಯ ಆಡಳಿತ ಮಂಡಳಿ, ಅಧ್ಯಾಪಕರು, ಅದೇ ರೀತಿಯಲ್ಲಿ ಮಕ್ಕಳು, ಊರವರನ್ನ ಅವರಿಗೆ ಧನ್ಯವಾದವನ್ನ ಅರ್ಪಿಸಲಿಕ್ಕೆ ಈ ಒಂದು ವೇಳೆಯನ್ನ ನಾನು ಮೊದಲು ಮಾಡ್ತಾ ಇದ್ದೇನೆ. ಕಾರಣ, ನಾನು ಇದನ್ನ ನಿರೀಕ್ಷಿಸಿ ಬಂದದಲ್ಲ. ನನ್ನನ್ನು ಟೀಚರ್ ಹೇಳಿದ್ರು, ನನಗೊಂದ್ಸಲ ಸ್ವಲ್ಪ ಕಷ್ಟ ಆಗುವಂಥ ಒಂದು ಅವಸ್ಥೆ ಕೂತ್ಕೊಳ್ಳೋದು ಯಾವುದು ಆಧರಿಸುವಂಥದ್ದು. ಅಂದು ಪ್ರೀತಿಯಿಂದ ನನ್ನನ್ನು ಆಧರಿಸಿದ್ದೀರಾ, ಅದಕ್ಕಿರುವಂತಹ ಧನ್ಯವಾದಗಳನ್ನು ಹೇಳಿ, ಶಾಲೆಯ ಕುರಿತು ಅದೇ ನನ್ನ ಸಾಧನೆಗಳ ಕುರಿತಲ್ಲೇ ಹೇಳಿದ್ರು. ಅದೆಲ್ಲ ಸದ್ಯಕ್ಕೆ ಚರ್ಚೆ ಮಾಡೋದು ಬೇಡ. ಅಂತೂ ನಾನು ಈ ಮಂಜೇಶ್ವರ ಉಪಜಿಲ್ಲೆಗೆ ಸಂಬಂಧಪಟ್ಟು ಸುಮಾರು 2011ರಿಂದ 2017ರವರೆಗೆ ಒಂದು ಹೈಸ್ಕೂಲಲ್ಲಿ, ಉದ್ಯಾವರ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯನಾಗಿಯೂ ಸುಮಾರು 3 ವರ್ಷಗಳಿಂದ ಹೆಚ್ಚು ಇಲ್ಲಿನ ಉಪಜಿಲ್ಲಾ ವಿದ್ಯಾಧಿಕಾರಿಯಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿದೆ. ಬಹುಶಃ ಆ ಸಮಯದಲ್ಲಿ ನಾನು ಬಹಳ ಆವೇಶದಿಂದ, ಅದೇ ರೀತಿಯಲ್ಲಿ ಕೆಲವೊಮ್ಮೆ ಕೌತುಕ ಅಥವಾ ನನಗೊಂಥರ ಭಯ, ಯಾವ ಸಂಶಯ ಮಾತ್ರ ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಇಷ್ಟೊಂದು ಒಳ್ಳೆಯ ಶಾಲೆ ನನ್ನ ಆಫೀಸಿನ ಸಮೀಪ, ಸುಮಾರು 97 ವರ್ಷಗಳ ಚರಿತ್ರೆ ಇರುವಂತಹ ಒಂದು ಶಾಲೆ ಇದು. ಆಗ ಅತಿ ಹೆಚ್ಚು ಮಕ್ಕಳಿರುವ ಶಾಲೆ ಯಾವುದಂತ ಹೇಳುವಾಗ ಬಹುಶಃ ಜಿಲ್ಲೆಯಲ್ಲೇ ಒಂದು 7 ಅಥವಾ UP ಶಾಲೆಯಲ್ಲಿ ಅತ್ಯಂತ ಹೆಚ್ಚು ಮಕ್ಕಳಿರುವ ಶಾಲೆಗಳನ್ನ ಲೆಕ್ಕ ಹಾಕಿದ್ರೆ ಬಹುಶಃ ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಮೊದಲು ಫಸ್ಟ್ ಇದೆ ಅಲ್ವಾ ಸರ್? ಆಲ್ಮೋಸ್ಟ್ ಇದೇ ಆಗಿರ್ಬೋದು, ಕೆಲವೊಮ್ಮೆ ಆಚೆದೇ ಆಗಿರ್ಬೋದು. ಅಂತೂ ಮಕ್ಕಳು ಸಾಮಾನ್ಯ ನಮ್ಗೆ ಗೊತ್ತು, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯ. ಮಕ್ಕಳ ಸಂಖ್ಯೆ ಕಡಿತವಾಗ್ತಾ ಬರ್ತದೆ ವರ್ಷ ಹೋದ ಹಾಗೆ. ಆದ್ರೆ ನಾನು ತಿಳಿದ ಮಟ್ಟಿಗೆ ನಾನಿರುವ ಟೈಮಲ್ಲಿ ಸುಮಾರು 800 ಚಿಲ್ಲರೆ ಮಕ್ಕಳಿದ್ದ ಶಾಲೆ ಇವತ್ತು ನಾನು ಟೀಚರ್ಲಿ ಕೇಳಿದೆ 1000 ದಾಟಿ ಮಕ್ಕಳು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು, ನಮ್ಮ ಸಂಸ್ಥೆಯನ್ನ ನಂಬಿಕೊಂಡು, ಅಧ್ಯಾಪಕರನ್ನ ಅವರ ಮೇಲಿನ ಅಭಿಮಾನದಿಂದ ನಮ್ಮ ಶಾಲೆ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನಮ್ಗೆ ಅಗತ್ಯ ಇಲ್ಲ. ಮಕ್ಕಳು ಈಚೆಗೆ ಬರ್ತಾರೆ, ನನ್ಗೆ ತೋರ್ತದೆ ಅಡ್ಮಿಷನ್ ಕ್ಲೋಸ್ಡ್ ಅಂತೇಳಿ ಬರ್ದಿರ್ತಾರೆ ಅಂತಲ್ಲ. ಮೋಹನ್ ಮಾರ್ಷಲ್ ಹೇಳಿದ್ದು, ನಾನಿರುವ ಟೈಮಲ್ಲಿ ಇದ್ದದ್ದು ಮೋಹನ್ ಮಾರ್ಷಿದ್ರು, ಶಶಿಕಾಂತ್ ಮಾರ್ಷಲ್ ಇದ್ರು. ಆಗ ಮಕ್ಕಳ ಅಡ್ಮಿಷನ್ನಿಗೆ ಆಗೋದಿಲ್ಲ, ಸ್ಥಳ ಸೌಕರ್ಯ ಇಲ್ಲ, ಏನ್ ಮಾಡೋದು, ನಾವು ಬಿಟ್ಬಿಡ್ತೇವೆ ಅಂತ ಹೇಳುವಂತಹ ಒಂದು ಅವಸ್ಥೆ. ಅದೇ ರೀತಿಯಲ್ಲಿ ಸಮೀಪದ ಕಡೆಗಳ ಶಾಲೆಗಳಲ್ಲಿ ಮಕ್ಕಳಿಲ್ಲದೆ ಮಕ್ಕಳನ್ನು ಹುಡುಕ್ತಾ ಹೋಗುವಂತಹ ಒಂದು ಅವಸ್ಥೆ. ಈ 2 ಅವಸ್ಥೆಗಳನ್ನು ಒಟ್ಟಿಗೆ ಕಾಣುವಂತಹ ಒಂದು ಅವಕಾಶ ನನಗಿತ್ತು. ಆಗ ಇವತ್ತು ಆ ಒಂದು ಸ್ಪಿರಿಟ್ ಇಲ್ಲಿ ಮುಂದುವರಿಯುತ್ತದೆ ಅಂತ ಹೇಳುವಾಗ ನಮ್ಮೂರ ಶಾಲೆಯ ಮೇಲೆ ನಮ್ಮೂರಿನವರಿಗೆ ಅಷ್ಟೊಂದು ವಿಶ್ವಾಸ ಇದೆ. ವಿಶ್ವಾಸ ಸುಮ್ಮನೆ ಬರೋದಲ್ಲ, ಅದು ಸಾಧನೆಯಿಂದ ಅಥವಾ ಮಾಡಿದ ಕೆಲಸದಿಂದ ಮತ್ತಷ್ಟು ಮಕ್ಕಳನ್ನ ಇಲ್ಲಿ ಸೇರಿಸಬೇಕಂತ ತೋರೋದು ಆ ಒಂದು ಕಾರಣದಿಂದಾಗಿ. ಬಹುಶಃ ಕಳೆದ ವರ್ಷ ನಡೆದ LSS USS ಪರೀಕ್ಷೆಗಳಲ್ಲೂ ಸಾಮಾನ್ಯ ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಕಡಿಮೆ ಅಂತ ಹೇಳಿದ್ರು. 5 ಮಕ್ಕಳಿಗೆ LSS ಪರೀಕ್ಷೆ, ಅದೇ ಪರೀಕ್ಷೆಯಲ್ಲೂ 2 USS ಪರೀಕ್ಷೆಯನ್ನು ಪಾಸ್ ಆಗಿ ಹೋದಂತಹ ಮಕ್ಕಳು ನಮ್ಮಲ್ಲಿ ಇದ್ದಾರೆ ಅಂತ ಹೇಳುವಾಗ ಅದು ಕ್ವಾಲಿಟಿಯ ಒಂದು ಶಾಲೆಯ ಒಂದು ಕ್ವಾಲಿಟಿಯ ಒಂದು ಇಂಡಿಕೇಟರ್. ಅದು ಮಾತ್ರವಲ್ಲ, ನಾನಿರುವಾಗಲೂ ನಾನು ಬಹುಶಃ ಹತ್ತಿರ ಆದ ಕಾರಣ ಆಗಿರಬಹುದು, ನಾನು ಡೈರೆಕ್ಟ್ ಬರ್ತಾ ಇದ್ದೆ ಶಾಲೆಗೆ. ಇಲ್ಲಿನ ಪ್ರತಿಯೊಬ್ಬ ಅಧ್ಯಾಪಕರ ಕರ್ತವ್ಯವನ್ನ ಅಥವಾ ಕಾಳಜಿಯನ್ನ ನಾನು ಗಮನಿಸ್ತಾ ಇದ್ದೆ. ಅದು ಇವತ್ತು ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಎಂಬುದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನಿರುವ ಟೈಮಲ್ಲಿ ನನಗೊಂದು ಸಮಸ್ಯೆಯಾಗಿ ಕಂಡದ್ದು ಇಲ್ಲಿನ ಸೌಕರ್ಯಗಳು, ಭೌತಿಕ ಸೌಕರ್ಯಗಳು. ಸುಮಾರು ಸರ್ಕಾರಿ ಶಾಲೆಗಳೆಲ್ಲ ಸರ್ಕಾರದ ಫಂಡ್ ಅನ್ನ ಉಪಯೋಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಹೋಗುವಾಗ ಖಾಸಗಿ ಅಥವಾ ಅನುದಾನಿತ ಶಾಲೆಗಳು ಆ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ.
ಆದ್ರೆ ಅದಕ್ಕಿಂತ ವ್ಯತ್ಯಸ್ತವಾಗಿ ಇಲ್ಲಿ ನಾನು ಒಂದೆರಡು ಸಲ ಮ್ಯಾನೇಜರ್ ಹೇಳಿದ್ದೆ, ಆವತ್ತಿರುವ ಮ್ಯಾನೇಜರ್ ಅಲ್ಲಿ, ಸರ್ ಬಿಲ್ಡಿಂಗ್ ಅನ್ನ ಸ್ವಲ್ಪ ಉತ್ತಮಪಡಿಸಬೇಕು ಅಂತ ಹೇಳುವಾಗ ಅದನ್ನು ಬಹಳ ಪಾಸಿಟಿವ್ ಆಗಿ ತಗೊಂಡು, ಧನಾತ್ಮಕವಾಗಿ ತಗೊಂಡು ಅದರ ಫಂಡ್ ಅನ್ನ ರೈಸ್ ಮಾಡೋದು ನನಗೆ ಗೊತ್ತಿಲ್ಲ ಹೇಗಾಯ್ತು ಅಂತೇಳಿ ನಾನು ಅದಕ್ಕೆ ಪರ್ಮಿಷನ್ ಕೊಟ್ಟದ್ದು, ನಾನು ಡಿಮಾಲಿಷನ್ ನ ಪರ್ಮಿಷನ್ ಕೊಟ್ಟದ್ದು ನಾನು. ನನಗೆ ಇವತ್ತು ನೆನಪಿದೆ. ಹಳೆಯ ಬಿಲ್ಡಿಂಗ್ ಅನ್ನ ಮುರಿದು ಹೊಸ್ತು ಕಟ್ಟಬೇಕು. ಆಗ ಸಾಂಕೇತಿಕ ಟೆಕ್ನಿಕಲ್ ಆದ ಕೆಲವು ಸಮಸ್ಯೆಗಳಿವೆ. ಆ ಟೈಮಲ್ಲಿ ಸ್ಟಾಫ್ ಫಿಕ್ಸೇಷನ್ ನ ಸಮಸ್ಯೆ, ಆ ಟೈಮಲ್ಲಿ ಸ್ಟಾಫ್ ಫಿಕ್ಸೇಷನ್ ಇಲ್ಲದ್ರೆ ಅಧ್ಯಾಪಕರ ಸಂಬಳ, ಇದೆಲ್ಲ ಸಮಸ್ಯೆಗಳಿತ್ತು. ಆಗ ಒಂದು ಮಾತಿಗೆ ಅಥವಾ ನಾನು ಧೈರ್ಯವಾಗಿ ನೀವು ಕಟ್ಟಿಕೊಳ್ಳಿ, ಎರಡು ತಿಂಗಳಲ್ಲಿ ಮೌನಮಾಷಿ ಗೊತ್ತಿರಬಹುದು ಆ ಫೈಲ್ನ ಕತೆ ಅಂತೂ ನನಗೆ ವಿಶ್ವಾಸ ಇತ್ತು. ಊರವರು ಅಥವಾ ಸಮಾಜದ ಎಲ್ಲರೂ ಸೇರಿ ಶಾಲೆಯನ್ನ ಪುನಃ ಒಳ್ಳೆ ರೀತಿಯಲ್ಲಿ ಕಟ್ತಾರೆ ಅಂತ ವಿಶ್ವಾಸ ಇತ್ತು. ನನ್ನ ವಿಶ್ವಾಸ ಬಹಳ ಬೇಗ ನಾನು ಗ್ರಹಿಸಿದ ಮೌನಮಾಷ ನಾನು ಹೇಳಿದೆ, ಸುಮಾರು ಒಂದು ಬಿಲ್ಡಿಂಗ್ ಆಗಬೇಕು, ಒಂದು 2-3 ವರ್ಷ ಬೇಕು ಸರ್, ಅಲ್ಲಿ ಅವರಿಗೆ ಏನ್ ಮಾಡ್ತೀರಾ. ಆದ್ರೆ ಏನೂ ಆಗದೆ ಆದಷ್ಟು ಬೇಗ ಹೊಸ ಬಿಲ್ಡಿಂಗ್ ಅನ್ನ ಕಟ್ಲಿಕ್ಕೂ ಬಹುಶಃ ಈ ಏರಿಯಾದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ. ಅಷ್ಟೊಂದು ಉತ್ತಮ ರೀತಿಯ ಒಂದು ಭವಿಷ್ಯವನ್ನ ಕಂಡುಕೊಂಡು, ಒಂದು 25 ವರ್ಷಗಳನ್ನ ಮುಂದೆ ಕಂಡುಕೊಂಡು ಒಳ್ಳೆಯ ಕ್ಲಾಸ್ ರೂಮ್ಗಳನ್ನ ಒದಗಿಸಿಕೊಡ್ಲಿಕ್ಕೆ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ಎಂಬುದನ್ನ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಆರಂಭ ಆದ್ದು LP ಆಗಿರಬಹುದು, ಕೊನೆಗೆ 5ನೇ ಕ್ಲಾಸ್ ಆಗಿರಬಹುದು, ಈಗ 7ರಲ್ಲಿ ನಿಂತಿದೆ. 7ಕ್ಕಿಂತ ಆಚೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಯಾಕೆ? ಟೆಕ್ನಿಕಲ್ ಆದ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆದ ಕೆಲವು ಸಮಸ್ಯೆಗಳಿವೆ, ಸರ್ಕಾರದ ಪಾಲಿಸಿ ನ್ಯಾಚುರಲ್ ಇದೆ. ಆದರೂ ಒಂದು ಪ್ರಯತ್ನವನ್ನ ಮಾಡಿ ಇದನ್ನ ಹೈಸ್ಕೂಲ್ ವರೆಗೆ ಕೊಂಡು ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಮುಂದಕ್ಕೆ ಕೆಲಸ ಮಾಡಬೇಕಂತ ಮಾತ್ರ ಹೇಳಿಕೊಂಡು ನನ್ನನ್ನು ಅಭಿನಂದಿಸಿದ್ದಕ್ಕೆ ಪ್ರತ್ಯೇಕವಾದ ಧನ್ಯವಾದಗಳನ್ನು ಹೇಳಿ, ಇವತ್ತು ನಡೆಯುವಂತಹ ಕಾರ್ಯಕ್ರಮ ಮಕ್ಕಳ ಸಾಮರ್ಥ್ಯಗಳನ್ನ ಪ್ರದರ್ಶಿಸುವಂತದ್ದು. ಬಹುಶಃ ಹೆತ್ತವರೆಲ್ಲ ಬಂದಿರೋದು ಅದನ್ನ ಕಾಣಲಿಕ್ಕೆ. ಆಗ ಮಕ್ಕಳು ಅವರ ಸಾಧನೆಗಳನ್ನ, ಸಾಮರ್ಥ್ಯಗಳನ್ನ ತೋರಿಸಲಿ, ಅದನ್ನ ಉತ್ತಮಪಡಿಸುವಂತಹ ಒಂದು ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಿ. ಶಾಲೆಯ ವಾರ್ಷಿಕೋತ್ಸವ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಮಾತ್ರ ಹಾರೈಸಿಕೊಂಡು ಎಲ್ಲರಿಗೂ ಇನ್ನೊಂದ್ಸಲ ಶುಭವನ್ನ ಹಾರೈಸಿ ನಿಲ್ಲಿಸ್ತಾ ಇದ್ದೇನೆ. ಜೈ ಭಾರತ್. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ.
ಮುನ್ನಡೆಸು ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂಕಟ್ಟಿ ಮುನ್ನಡೆಸು ವಿದ್ಯಾಲಯ ವಿದ್ಯಾಲಯ ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರ la 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 la
ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು.
ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ.
ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು.
ಬಾರಯ್ಯ ಬಾರು ನನ್ನ ಸರದಾರ ನೀನ್ಯಾರೋ ಯಾವೂರೋ ಎರಡು ನನ್ನ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ನೀನ್ಯಾರೋ ಯಾವೂರೋ ಎರಡು ನನ್ನ ಜೊತೆಗಾರ ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ ನಿನ್ನ ಬುಟ್ಟೂರು ನಂಗೇನು ಗೊತ್ತಮ್ಮಿ ಅಲದಲಿದು ದಣಿದೆವು
ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬೋ ಮಧುಗಾದ 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಕಣ್ಣ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕ್ಕದ ಗಾಳಿ ಬೀಸಿ ಹುಡುಗಿ ಕೂಡಾಗಿ ಜಳಜಳ ಗಂಗವ್ವ ತಾಯೇ. ಆವೋ
Hey,
ನಿನ್ನ ಅಪ್ಪೆ ರೇಣುಕನ ರುಂಡನು ಕಟ್ಟು ಅಪ್ಪಣೆಯ ಶ್ರೀ
ನಾಳದ
Hoovi da poni,